ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಎಷ್ಟು ಮುಖ್ಯನೋ ಅದೇ ತರ ಹೋಳಿಗೆ ಕೂಡ. ಹೋಳಿಗೆ ಇಲ್ಲ ಅಂದ್ರೆ ಹಬ್ಬದ ಊಟ ಕಂಪ್ಲೀಟೇ ಆಗಲ್ಲ ಅಲ್ವಾ. ಇವತ್ತು ಯುಗಾದಿ ಹಬ್ಬದ ವಿಶೇಷವಾಗಿ ಬೇಳೆ ಹೋಳಿಗೆ ಮಾಡ್ತಾ ಇದ್ದೀನಿ. ಫಸ್ಟ್ ಕಣಕ ರೆಡಿ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು, ಚಿರೋಟಿ ರವೆ, ಅರಿಶಿನ, ಉಪ್ಪು, ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸಿ ಇದನ್ನು ನೀರಿನಲ್ಲಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ. ನಾನಿವತ್ತು 100% ಪ್ಯೂರ್ ನ್ಯಾಚುರಲ್ ಆಗಿರುವ ಕಲಗರ ಗುಂಪ ಅವರ ಕಡಲೆಬೇಳೆ ಬೆಲ್ಲನ ಬಳಸ್ತಾ ಇದ್ದೀನಿ. ಬೆಲ್ಲ ತಯಾರಿಸುವಾಗ ಯಾವುದೇ ತರ ಕೆಮಿಕಲ್ ಬಳಸ್ತೇನೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ತಯಾರಿಸಲಾಗಿದೆ. ಇವರ ವೆಬ್ಸೈಟ್ ಲಿಂಕ್ ಅನ್ನು ನಾನು ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಬೇಯಿಸಿಟ್ಕೊಂಡಿರೋ ಬೇಳೆನ ನೀರೆಲ್ಲ ತೆಗೆದು ಮತ್ತೆ ಕುಕ್ಕರ್ ಅಲ್ಲಿ ಹಾಕಿ ಸ್ಮ್ಯಾಶ್ ಮಾಡಿಕೊಂಡು 1 ಕಪ್ ಬೇಳೆಗೆ 1 ಕಪ್ ಬೆಲ್ಲನ ಹಾಕಿ ಏಲಕ್ಕಿ ಪುಡಿ ಹಾಕಿ ಇನ್ನೊಂದು 5 ನಿಮಿಷ ಗ್ಯಾಸ್ ಮೇಲೆ ಇಟ್ಟು ಗಟ್ಟಿ ಆಗೋವರೆಗೂ ಅದನ್ನು ಬೇಯಿಸಿಕೊಂಡು ಸ್ಟ್ರೇನರ್ ಅಲ್ಲಿ ಹಾಕಿ ಗ್ಲಾಸ್ ಇಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಫ್ಟ್ ಆದ ಹೂರ್ಣ ರೆಡಿ ಆಗುತ್ತೆ. ಇವಾಗ ನೆಂದಿರೋ ಕಣಕನ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ಸಾಫ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಣಕನ ತಗೊಂಡು ಹೂರ್ಣನ ಮಧ್ಯದಲ್ಲಿಟ್ಟು ಸ್ಟಫ್ ಮಾಡ್ಕೊಂಡು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ಎಣ್ಣೆ ಹಚ್ಚಿ ತೆಳುವಾಗಿ ಲಟ್ಟಣಿಕೆಯಿಂದ ಲಟ್ಟಿಸಿ ಹೋಳಿಗೆನ ಮಾಡಿ ಮತ್ತೆ ತವಾ ಮೇಲೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ 2 ಕಡೆ ಕೆಂಪು ಆಗೋವರೆಗೂ ಬೇಯಿಸಿದ್ರೆ ಸಖತ್ ಸಾಫ್ಟ್ ಆದ ಬೇಳೆ ಹೋಳಿಗೆ ರೆಡಿ ಆಗುತ್ತೆ.